ಚಂದ್ರಹಾಸೋಜ್ವಲಕರ ಶಾರ್ದೂಲವರವಾಹನ ಕಾತ್ಯಾಯನಿ ಶುಭಂ ದದ್ಯ ದೇವಿ ದಾನವಘಾತಿನಿ. ತಾರಕಾಸುರನ ಸಂಹಾರದ ನಂತರ ಎಲ್ಲೆಡೆ ಶಾಂತಿ ನೆಲೆಸುತ್ತಿದ್ದ ಸಮಯದಲ್ಲಿ ಮಹಿಷಾಸುರನೆಂಬ ರಾಕ್ಷಸನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಮರತ್ವವನ್ನು ಪಡೆಯಬೇಕೆಂದು ಬಯಸುತ್ತಾನೆ. ಯಾವ ಸ್ತ್ರೀ ಕೂಡ ತನಗಿಂತ ಶಕ್ತಿಶಾಲಿಯಾಗಲು ಸಾಧ್ಯವೇ ಇಲ್ಲ ಎಂಬ ದುರಹಂಕಾರದಿಂದ ತನ್ನ ಸಾವು ಯಾವುದೇ ದೇವ, ಅಸುರ, ಗಂಧರ್ವ, ಕಿನ್ನರ, ಪುರುಷರಿಂದಲೂ ಆಗಬಾರದೆಂದು ವರವನ್ನು ಪಡೆದು 3 ಲೋಕಗಳಲ್ಲಿಯೂ ದರ್ಪ ಅಹಂಕಾರಗಳಿಂದ ದಾಳಿ ಮಾಡಿ ಅಟ್ಟಹಾಸದಿಂದ ಮೆರೆಯುತ್ತಾನೆ. ಮಹಿಷಾಸುರನ ಕಾಟ ತಾಳಲಾಗದ ದೇವತೆಗಳು ತ್ರಿಮೂರ್ತಿಗಳ ಬಳಿ ಬಂದು ಪರಿಹಾರ ಕೇಳಿದಾಗ ದೇವತೆಗಳೆಲ್ಲರೂ ತಮ್ಮ ಶಕ್ತಿಗಳನ್ನು ಒಗ್ಗೂಡಿಸಿ ಆ ಶಕ್ತಿ ದೇವಿಯ ರೂಪಕ್ಕೆ ತಮ್ಮ ಆಯುಧಗಳನ್ನು ನೀಡುತ್ತಾರೆ. ಅದೇ ಸಮಯದಲ್ಲಿ ಕಾತ್ಯಾಯನ ಎಂಬ ಋಷಿಯು ಪಾರ್ವತೀದೇವಿಯಂಥ ಮಗಳನ್ನು ಪಡೆಯಬೇಕೆಂಬ ಹಂಬಲದಿಂದ ಪೂಜಿಸುತ್ತಿದ್ದಾಗ ಆ ದೇವಿಯು ಕಾತ್ಯಾಯನ ಋಷಿಯ ಮಗಳು ಕಾತ್ಯಾಯನಿಯಾಗಿ ಪ್ರಕಟಗೊಳ್ಳುತ್ತಾಳೆ. ನಂತರ ಸೌಂದರ್ಯವತಿಯಾದ ಕಾತ್ಯಾಯನಿ ದೇವಿಗೆ ದುರಹಂಕಾರದಿಂದ ಮೆರೆಯುತ್ತಿದ್ದ ಮಹಿಷಾಸುರನು ಮದುವೆಯ ಪ್ರಸ್ತಾಪವನ್ನು ಕಳಿಸುತ್ತಾನೆ. ದೇವಿ ಅದನ್ನು ತಿರಸ್ಕರಿಸಿದಾಗ ಮಹಿಷನು ದಾಳಿ ಮಾಡುತ್ತಾನೆ. ಕಾತ್ಯಾಯನಿ ದೇವಿಯು ಮಹಿಷಾಸುರನನ್ನು ಸಂಹರಿಸಿ ಅವನ ಕಾಟದಿಂದ 3 ಲೋಕಗಳಿಗೂ ಮುಕ್ತಿಯನ್ನು ನೀಡುತ್ತಾಳೆ. ಆಜ್ಞಾಚಕ್ರವನ್ನು ನಿಯಂತ್ರಿಸುವ ದೇವಿ ಕಾತ್ಯಾಯನಿ ಧೈರ್ಯ, ವಿಜಯ, ಯಶಸ್ಸು, ಖ್ಯಾತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಓಂ ದೇವಿ ಕಾತ್ಯಾಯನ್ಯೈ ನಮಃ. ಓಂ ದೇವಿ ಕಾತ್ಯಾಯನ್ಯೈ ನಮಃ. ಓಂ ದೇವಿ ಕಾತ್ಯಾಯನ್ಯೈ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.